ನಮಸ್ಕಾರ ರೈತ ಬಾಂಧವರೇ, ನಮ್ಮ ಕೃಷಿಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸುಮಾರು ದಿನದಿಂದ ರೈತರು ಕೇಳ್ತಾನೆ ಇರ್ತಿದ್ರು ಈ ಕುದುರೆ ಮೆಂತೆ ಬೆಳೆ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿ ಹಾಕಿ ಅಂತ. ಆಮೇಲೆ ತುಂಬ ಜನಕ್ಕೆ ಇನ್ನೂ ಕುದುರೆ ಮೆಂತೆ ಹೆಂಗೆ ಬೆಳಿಬೇಕು ಅಥವಾ ನಮ್ಮಲ್ಲಿ ಬೆಳೆಯುತ್ತಾ ಅನ್ನೋದೇ ತುಂಬ ಜನಕ್ಕೆ ಡೌಟ್ ಇದೆ. ಯಾಕಂದರೆ ಇದು ಒಳ್ಳೆ ಮೇವಿದೆ, ಬಟ್ ಕಡಿಮೆ ಇಳುವರಿ ಬರುತ್ತೆ ಅಥವಾ ಮೇವು ಎತ್ತರ ಬರೋಲ್ಲ ಅನ್ನೋ ಕಾರಣಕ್ಕೆ ತುಂಬ ಜನ ಬೆಳೀತಾ ಇಲ್ಲ. ಜೊತೆಗೆ ಇದನ್ನು ಹೇಗೆ ಬೆಳೆಸಬೇಕು ಅನ್ನೋದು ಇನ್ನೂ ಸುಮಾರು ಜನಕ್ಕೆ ಗೊತ್ತಿಲ್ಲ. ಏನಂದರೆ ಬೀಜ ಹಾಕ್ತಾರೆ, ಮೊದಲನೇದು ಮೊಳಕೆಯಲ್ಲಿ ಫೇಲ್ ಆಗ್ತಾರೆ ಅಥವಾ ಕಳೆ ಬೆಳೆಸ್ಬಿಟ್ಟು ತುಂಬ ಹಾಳಾಗ್ತಾರೆ. ಇದು ನೀವು ನೋಡ್ಬೋದು, ಇಲ್ಲಿ ನಾವೀಗ 3 ಎಕರೆ ಪ್ಲಾಟಲ್ಲಿ ಬೀಜೋತ್ಪಾದನೆಯನ್ನು ಮಾಡ್ತಾಯಿದ್ದೀವಿ ಕುದುರೆ ಮೆಂತ್ಯದ್ದು. ಸೊ ಇದು ಒಂದೇ ಪ್ಯಾಚಲ್ಲೇ 3 ಎಕರೆ ಇರೋವಂಥದ್ದು. ಈ ಮಣ್ಣು ಕೂಡ ನೋಡ್ಬೋದು, ಇದು ಕೆಂಪು ಮಣ್ಣು, ಕಪ್ಪು ಮಣ್ಣು ಸಹಿತ ಅಲ್ಲ, ಕೆಂಪು ಮಣ್ಣಿದು. ಸೊ ಈ ಕೆಂಪು ಮಣ್ಣಲ್ಲೇ ಇಷ್ಟು ಚೆನ್ನಾಗಿ ಬಂದಿದೆ. ಕಪ್ಪು ಮಣ್ಣಲ್ಲಿ ಇನ್ನೂ ಇದಕ್ಕಿಂತ ಹೈಟ್ ಬರುತ್ತೆ, ನಿಮಗೆ 2-2.5 ಅಡಿ ಆರಾಮಾಗಿ ಬರುತ್ತೆ. ನಾವಿದನ್ನ ಬೀಜೋತ್ಪಾದನೆಗೆ ಬಿಟ್ಟಿರೋದ್ರಿಂದ ಬೇಕು ಅಂತಲೇ ಒಂದು ನೀರು ತಪ್ಪಿಸಿರ್ತೀವಿ. ಆವಾಗ ನಮಗೇನಾಗುತ್ತೆ, ಹೂ ಜಾಸ್ತಿ ಬರುತ್ತೆ, ಹೈಟ್ ಕಡಿಮೆ ಬರುತ್ತೆ. ಈ ಮಾಮೂಲಿ ನೀವು ಮೇವಿಗಂತ ಬೆಳೆಯೋ ರೈತರೇನಿದೆ, ಕಟಾವು ಮಾಡಿದ ತಕ್ಷಣ ಹಿಂದೆನೇ ನೀರು ಕೊಟ್ಟರೆ ನಿಮಗೆ 2.5 ಇಂದ 3 ಅಡಿವರೆಗೂ ಚೆನ್ನಾಗಿ ಬೆಳೆಸಿದರೆ ಬರುತ್ತೆ. ಆಮೇಲೆ ನಾವೇನು ಮಾಡಬೇಕು, ಸಾಲಲ್ಲಿ ಬಿತ್ತನೆ ಮಾಡಿದ್ವಿ, ನೀವು ಇಲ್ಲಿ ನೋಡ್ಬೋದು. ಚೆಲ್ಲೋದಕ್ಕಿಂತ ಈ ಥರ ಸಾಲಿಂದ ಸಾಲಿಗೆ ಇದು 14 ಇಂಚು ಅಥವಾ 16 ಇಂಚುವರೆಗೂ ಇಟ್ಕೋಬೋದು. ಸೊ ನಿಮ್ಮ ಕನ್ವೀನಿಯೆಂಟ್ ಇದು, ಇದಕ್ಕೇನು ಫಿಕ್ಸ್ ಸೈಜ್ ಅಂತಿಲ್ಲ. ಆದಷ್ಟು ಸಾಲಲ್ಲಿ ಬಿತ್ತನೆ ಮಾಡಿ. ಅಂದರೆ ಏನಾಗುತ್ತೆ, ಆಗಾಗ ನೀವು ಎಡೆ ಕುಂಟೆ ಹೊಡೆಸ್ಬೋದು, ಕಳೆ ತೆಗೆಸೋದ್ರಿಂದ ಚೆನ್ನಾಗಿ ಇಟ್ಕೋಬೋದು. ನೋಡ್ಬೋದು ನೀವು, ಇಡೀ ಪ್ಲಾಟಲ್ಲೇ ಹುಡುಕಿದ್ರು ನಿಮಗೆಲ್ಲೂ ಒಂದು ಕಳೆ ಸಹಿತ ಸಿಗೋದಿಲ್ಲ. ಒನ್ ಟೈಮ್ ನೀವು ಕಳೆ ತೆಗೆಸಿ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಮುಂದೆ ಕಳೆ ಬರೋದಕ್ಕೆ ಇದು ಬಿಡೋದಿಲ್ಲ. ಯಾಕಂದರೆ ಇದು ಫಸ್ಟ್ ಕಟ್ಟಿಂಗ್ ನಿಮಗೆ 45ರಿಂದ 60 ದಿನಕ್ಕೆ ಬರುತ್ತೆ. ಆಮೇಲೆಲ್ಲ ಬರೀ 20 ದಿನಕ್ಕೆಲ್ಲ ಕಟಾವು ಮಾಡ್ಬೋದು. ಆಮೇಲೆ ಫಸ್ಟ್ ಕಟ್ಟಿಂಗು ನಿಮಗೆ ಟಿಲ್ಲರ್ಸ್ ಕಡಿಮೆ ಇರುತ್ತೆ. ಇಲ್ಲಿ ಸೈಜ್ ನೋಡ್ಬೋದು, ಇದನ್ನ ನಿಮಗೆ ಫಸ್ಟ್ ಕಟ್ಟಿಂಗಲ್ಲಿ ಕೇವಲ ಈ ಸೈಜ್ ಮಾತ್ರ ಕಡ್ಡಿಗಳು ಬಂದಿರುತ್ತೆ, ಹಾಗಾಗಿ ನಿಮಗೆ ಇಳುವರಿ ಕಡಿಮೆ ಅನಿಸುತ್ತೆ. ಸೆಕೆಂಡ್ ಕಟ್ಟಿಂಗಿಂದ ನಿಮ್ಗೆ ಈ ಥರ ದಪ್ಪ ಕಡ್ಡಿಗಳು ಬರುತ್ತೆ. ಸೊ ಅವಾಗ ಏನಾಗುತ್ತೆ, ನಿಮಗೆ ಮೇವಿನ ಇಳುವರಿ ಕೂಡ ಜಾಸ್ತಿ ಬರುತ್ತೆ. ಸೊ ಒಂದು ಕಟ್ಟಿಂಗಲ್ಲಿ ನೀವು ಹಸಿ ಮೇವು ಲೆಕ್ಕ ತೊಗೊಂಡ್ರೆ 4ರಿಂದ 5 ಟನ್ ಬರುತ್ತೆ. ಅಥವಾ ನೀವು ಇದನ್ನ ಒಂದೇ ಸಾರಿಗೆ ಕಟಾವು ಮಾಡಿ ಒಣಗಿಸಿ ಹೊಟ್ಟು ಮಾಡಿ ಇಟ್ಕೋಬೋದು. ಸೊ ಒಣಗಿಸಿ ಇಡೋದ್ರಿಂದ ನಿಮಗೆ 8 ಕ್ವಿಂಟಲ್ ಅಂದರೆ 800 kg 1 ಟನ್ವರೆಗೂ 1 ಎಕರೆಗೆ ಇಳುವರಿನ ಪಡಿಬೋದು. ಇದರಲ್ಲಿ ಕೆಲವೊಂದಿಷ್ಟು ಏನು ತಪ್ಪುಗಳನ್ನು ಮಾಡ್ತಾರೆ ರೈತರು, ಅದನ್ನ ಹೇಳ್ತೀನಿ. ಆ ಮಿಸ್ಟೇಕ್ಗಳನ್ನ ಮಾಡಬೇಡಿ. ಮೊದಲನೇದು, ಬಿತ್ತೋ ಟೈಮಲ್ಲಿ ಭೂಮಿನ ಚೆನ್ನಾಗಿ ಹದ ಮಾಡಿ, ಹೆಂಡೆ ಇರಬಾರ್ದು, ಕಳೆ ಇರಬಾರ್ದು, ಆ ಥರ ರೆಡಿ ಮಾಡ್ಕೊಳ್ಳಿ. ಆಮೇಲೆ ಬಿತ್ತನೆ ಮಾಡಬೇಕಾದ್ರೆ ಬೀಜ ಭೂಮಿಲಿ 2 ಇಂಚ್ಗಿಂತ ಕೆಳಗೆ, ಅಂದರೆ 2 ಬಟ್ಗಿಂತ ಆಳಕ್ಕೆ ಹೋಗಬಾರ್ದು. ಯಾಕಂದರೆ ಇದು ತುಂಬ ಸಣ್ಣ ಬೀಜ ಇರುತ್ತೆ, ಮೊಳಕೆ ಸರಿ ಬರಲ್ಲ. ಆಮೇಲೆ ಬಿತ್ತನೆ ಆದಮೇಲೆ ಯೂಶ್ವಲಿ ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ, ಈ ಸ್ಪ್ರಿಂಕ್ಲರನ್ನು ಹಾಕ್ತಾರೆ. ಸ್ಪ್ರಿಂಕ್ಲರ್ ಹಾಕಿದಾಗ ಏನಾಗುತ್ತೆ, ನೆಲ ಹೆಪ್ಪುಗಟ್ಟೋದು ಅಂತೀವಿ. ನೀವು ಆ ಸ್ಪ್ರಿಂಕ್ಲರ್ ಫೋರ್ಸ್ಗೆ ನೆಲ ಹೆಪ್ಪಾಗಿರುತ್ತೆ. ನೀವು ಇವತ್ತು ಚೆನ್ನಾಗಿ ನೀರು ಕೊಟ್ಟು ಮತ್ತೆ 4 ದಿವಸ ನೀರು ಕೊಟ್ಟಿಲ್ಲ ಅಂದರೆ ಮೊಳಕೆ ಬಂದು ಅಲ್ಲೇ ಕಂಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಎಸ್ಪೆಷಲಿ ಕೆಂಪು ಮಣ್ಣಿರೋರು ಸ್ಪ್ರಿಂಕ್ಲರ್ನ ಹಾಕಿದ್ರೆ ಮತ್ತೆ 2ರಿಂದ 2 ದಿನಕ್ಕೆ ಲೈಟಾಗಿ ಮತ್ತೊಂದು ಸಾರಿ ನೀರು ಕೊಡಿ. ಅಂದರೆ ಭೂಮಿಯಿಂದ ಬೀಜ ಮೊಳಕೆ ಹೊಡೆದು ಹೊರಗಡೆ ಬರೋವರೆಗೂ ಪ್ರತಿ 2 ದಿನಕ್ಕೊಂದು ಸಾರಿ, ತುಂಬ ನೀರು ಬೇಕಿಲ್ಲ, ಸ್ವಲ್ಪ ನೀರು ಕೊಡಿ. ಆಮೇಲೆ ಅದೇ, ಈಗ ನೀರು ಬಿಟ್ಟು ಬಿತ್ತಬೇಕಾ ಅಥವಾ ಒಣ ಭೂಮಿಲೇ ಬಿತ್ತಬೇಕಾ ಅಂತಲೂ ತುಂಬ ಜನ ಕೇಳ್ತಾರೆ. ಸೊ ಅದರಲ್ಲಿ ಏನು ವ್ಯತ್ಯಾಸ ಆಗಲ್ಲ. ಆದಷ್ಟು ಹಸಿ ಮಾಡಿ ಬಿತ್ತುಬಿಟ್ರೆ ನಿಮಗೆ ಚೆನ್ನಾಗಿ ಮೊಳಕೆ ಬರುತ್ತೆ. ಬಟ್ ಹಸಿ ಮಾಡಿ ಬಿತ್ತಿದಾಗೂ ಏನಾಗುತ್ತೆ, ನೀವು ಸಾಲು ಹೊಡೆದಿರ್ತೀರಿ, ಸಾಲು ಆರಿಬಿಟ್ರೆ ಮೊಳಕೆ ಮತ್ತೆ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ನೀವು 2 ಥರನೂ ಬಿತ್ಬೋದು. ಒಣ ಮಣ್ಣಲ್ಲಿ ಬಿತ್ತಿದ್ರೂ ಚೆನ್ನಾಗಿ ನೀರು ಕೊಡಿ. ಹಸಿ ಮಣ್ಣಲ್ಲಿ ಬಿತ್ತಿದರೆ ಮೊಳಕೆ ಆಗೋವರೆಗೂ ಹಸಿ ಚೆನ್ನಾಗಿದ್ದರೆ ಮತ್ತೆ ನೀರು ಕೊಡೋ ಅವಶ್ಯಕತೆ ಇರಲ್ಲ. ಮೊಳಕೆ ಬರೋ ಟೈಮಲ್ಲಿ ಹಸಿ ಕೊರತೆ ಆದರೆ ಮತ್ತೊಂದು ಸಾರಿ ನೀರು ಕೊಡಿ. ಆದಷ್ಟು ಹೇಳಿದ್ನಲ್ಲ, ಸಾಲಿಂದ ಸಾಲಿಗೆ 1.5 ಅಡಿ, ಗಿಡದಿಂದ ಗಿಡಕ್ಕೇನು ಅಂತರ ಬರಲ್ಲ. ಸಾಲು ರಾಗಿ ಹಾಕ್ದಂಗೆ ಇಲ್ಲಿ ನೋಡ್ಬೋದು, ಸಾಲಿಂದ ಸಾಲಿಗೆ ಕಂಟಿನ್ಯೂಸ್ ಆಗಿ ಬಿಟ್ಕೊಂಡು ಹೋಗಬೇಕು. ಯಾವುದೇ ಅಂತರ ಇರಲ್ಲ ಇಲ್ಲಿ, ಗಿಡದಿಂದ ಗಿಡಕ್ಕೆ ಅಂತರ ಇರೋದಿಲ್ಲ, ಸಾಲು ಮಾತ್ರ ಅಂತರ ಇರುತ್ತೆ. ಸೊ ನೋಡ್ಬೋದು, ಇದು ಒಂದಕ್ಕೊಂದು ಕೂಡ್ಕೊಂಡು ಬೆಳಿಬೇಕು. ಈ ಥರ ಒತ್ತನಾಗಿ ಬೆಳೆದಾಗ ನಿಮಗೆ 1 ಎಕರೆಯಲ್ಲಿ ನಿಮಗೆ 5 ಟನ್ವರೆಗೂ ಆರಾಮಾಗಿ ಬೆಳಿಬೋದು.
ಆಮೇಲೆ ಇದರಲ್ಲಿ ಕಸ್ಕುಟ ಅನ್ನೋದು ಒಂದು ಕಳೆ ಬರುತ್ತೆ, ನಮ್ಮ ಜಮೀನಲ್ಲಿಲ್ಲ. ಕೆಲವೊಂದು ಕಡೆ ಅದನ್ನ ಅಂತರ್ಗಂಗೆ ಅಂತ ಹೇಳ್ತಾರೆ, ಇಂಗ್ಲೀಷಲ್ಲಿ ಕಸ್ಕುಟ ಅಂತ ಹೇಳ್ತಾರೆ. ಅದು ಪ್ಯಾರಾಸೈಟಿಕ್ ವೀಡು. ಸೊ ಯೂಶ್ವಲಿ ಅದೇನಾಗುತ್ತೆ, ಬೀಜದ ಜೊತೆ ಬರೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಕೆಲವೊಂದು ಕಡೆ ಬೀಜನ ಸರಿಯಾಗಿ ಪ್ರೊಡಕ್ಷನ್ ಮಾಡಿಲ್ಲ, ಅದನ್ನೆಲ್ಲ ಕಂಟ್ರೋಲ್ ಮಾಡಿಲ್ಲ ಅಂದರೆ ಅದ್ರ ಜೊತೆ ಬರುತ್ತೆ. ಇನ್ನು ಕೆಲವೊಂದು ಸಾರಿ ಗಾಳಿ ಮುಖಾಂತರ ಅಥವಾ ಹಕ್ಕಿ ಮುಖಾಂತರನೂ ಬರ್ಬೋದು. ಅದನ್ನು ಹೇಗೆ ಕಂಟ್ರೋಲ್ ಮಾಡ್ಬೇಕಂದ್ರೆ ಅದಕ್ಕೆ ಯಾವುದೇ ಹರ್ಬಿಸೈಡ್ ಆಗಲಿ ಬೇರೆ ಕೆಮಿಕಲ್ ಮೆಥಡ್ ಯಾವುದು ಸಾಧ್ಯ ಇಲ್ಲ. ನೀವೇನು ಮಾಡಬೇಕು, ಮೊದಲೇ ಕಟಾವು ಆಗೋಕ್ಕಿಂತ ಮೊದಲೇ ನಿಮ್ಮ ಜಮೀನನ್ನ ಫುಲ್ ಒಂದು ಸಾರಿ ಅಡ್ಡಾಡಿ ನೋಡಿ, ಅಥವಾ ನೀವು ಬೇರೆ ನಿಮ್ಮ ದೈನಂದಿನ ಕೆಲಸಗಳನ್ನ ಮಾಡಬೇಕಾದ್ರೆ ಕಂಡಾಗ ಯಾವುದೋ ಒಂದು ಗಿಡದ ಮೇಲೆ ಬಂದಿದ್ದರೆ, ಸಪೋಸ್ ಈ ಒಂದು ಗಿಡಕ್ಕೆ ಬಂದಿದೆ ಅಂದ್ಕೊಂಡ್ರೆ ಇಲ್ಲೆಲ್ಲ ಬಳ್ಳಿ ಸುತ್ಕೊಂಡಿರುತ್ತದು. ಈ ಗಿಡನ ಪೂರ್ತಿ ಬೇರು ಸಮೇತ ಕೀಳಬೇಕು, ಯಾಕಂದರೆ ಅದಕ್ಕೆ ಸ್ವಂತ ಬೇರು ಇರಲ್ಲ. ಇದ್ರ ಸ್ಟೆಮ್ ಮೇಲೆ ಬೆಳೀತೆ, ಅದನ್ನ ಸ್ಟೆಮ್ ಪ್ಯಾರಾಸೈಟ್ ಅಂತ ಹೇಳ್ತೀವಿ. ಈ ಕುದುರೆ ಮೆಂತೆ ಸ್ಟೆಮ್ ಏನಿರುತ್ತೆ ಇದ್ರ ಮೇಲೇ ಬೆಳೆಯೋದ್ರಿಂದ ನಾವು ಈ ಗಿಡ ನಾಶ ಮಾಡಿದ್ರೆ ಮಾತ್ರ ಅದು ಹೋಗುತ್ತೆ. ನೀವು ಇಲ್ಲಿ ಸುತ್ತಕೊಂಡಿದೆ ಅಂತೇಳಿ ಇಲ್ಲಿವರೆಗೂ ಕಟ್ ಮಾಡಿದ್ರೆ ಅದು ಮತ್ತೆ ಬರ್ತಾ ಇರುತ್ತೆ. ಆಮೇಲೆ ಅದು ಒಂದು ಸಾರಿ ಬರೋಕ್ಕೆ ಸ್ಟಾರ್ಟ್ ಆದರೆ ಸುತ್ತಲೂ ಹಬ್ತಾ ಹೋಗುತ್ತೆ. ನೀವೇನು ಮಾಡಬೇಕು, ಈ ಗಿಡದ ಜೊತೆಗೆ ಯಾವುದಾದ್ರೂ ಪಕ್ಕದ ಗಿಡಕ್ಕೆ ಸುತ್ತಕೊಂಡಿದ್ರೆ ಸುತ್ತ ಇರೋ 4-8 ಗಿಡನ ಸಂಪೂರ್ಣವಾಗಿ ಕಿತ್ತು ನಾಶ ಮಾಡಬೇಕು. ಜಮೀನಲ್ಲಿ ಯಾವುದೇ ಕಾರಣಕ್ಕೂ ಅದ್ರದ್ದು ಒಂದು ಎಳೆ ಬಿದ್ದರೂ ಮತ್ತೆ ಅಲ್ಲೇ ಶುರು ಆಗುತ್ತೆ ಅದು. ಸೊ ಒಂದನೇದ್ದು ಬಿತ್ತೋಗ ಕೇರ್ ತೊಗೋಬೇಕು, ಎರಡನೇದ್ದು ಕಸ್ಕುಟ. ಇದು ಎರಡನ್ನೂ ನೀವು ಮ್ಯಾನೇಜ್ ಮಾಡಿಕೊಂಡು ಪ್ರತಿ 25ರಿಂದ 30 ದಿನಕ್ಕೊಂದು ಸರಿ ಕರೆಕ್ಟಾಗಿ ಕಟಾವು ಮಾಡಬೇಕು. ಪ್ರತಿ ಕಟಾವಿಗೆ 2ರಿಂದ 3 ನೀರು ನಿಮ್ಮ ಜಮೀನನ್ನು ತೇವಾಂಶವನ್ನು ಆಧರಿಸಿ ನೀರು ಕೊಡೋದ್ರಿಂದ ನೀವು ಕನಿಷ್ಠ 3 ವರ್ಷ ಈ ಮೇವನ್ನು ಬೆಳಿಬೋದು. ಸೊ ಇದ್ರ ಕ್ವಾಲಿಟಿ ಬಗ್ಗೆ ನಾವು ಆಲ್ಮೋಸ್ಟ್ ನಿಮಗೆ ಹಲವಾರು ವಿಡಿಯೋದಲ್ಲಿ ಹೇಳಿದ್ವಿ, ಆದ್ರೂ ಇನ್ನೂ ಒಂದು ಸಾರಿ ಹೇಳ್ತೀನಿ. ನಿಮಗೆ ಇದು 20ರಿಂದ 25% ಪ್ರೋಟೀನ್ ಇರೋದು, ಹೈಯೆಸ್ಟ್ ಪ್ರೋಟೀನ್ ಬರುವಂಥ ಮೇವು. ನಾವಿದನ್ನ ಮೇವುಗಳ ರಾಣಿ ಅಂತಲೂ ಕರಿತೀವಿ. ಸೊ ನೀವು ಈ ಮೇವನ್ನು ಕೊಡೋದಾದರೆ ನಮ್ಮ ನಾರ್ಮಲ್ 2ರಿಂದ 4 ಲೀಟ್ರ್ ಕೊಡೋ ಹಸುಗಾದರೆ ಫೀಡ್ ಸಹಿತ ಕೊಡೋ ಅವಶ್ಯಕತೆ ಇರಲ್ಲ, ಅದಕ್ಕಿಂತ ಚೆನ್ನಾಗಿ ಬರುತ್ತೆ. ಸೊ ಹೈ ಈಲ್ಡಿಂಗ್ ಎನಿಮಲ್ಸ್ ಇದ್ದರೆ ನೀವು ಒಂದೇ ಸಾರಿಗೆ ಫೀಡ್ ನಿಲ್ಲಿಸೋದು ಬೇಡ, ಕ್ರಮೇಣ ಫೀಡನ್ನು ಕಡಿಮೆ ಮಾಡ್ತಾ ಈ ಮೇವನ್ನು ಕೊಟ್ಕೊಂಡು ನೀವು ಒಂದು ಆಪ್ಟಿಮಮ್ ಲೆವೆಲ್ ಸೆಟ್ ಮಾಡಿಕೊಂಡ್ರೆ ನೀವು ಫೀಡ್ ಕಾಸ್ಟಲ್ಲಿ ತುಂಬ ಉಳಿಸ್ಬೋದು. ನಾವು ಸುಮಾರು 15 ವರ್ಷದಿಂದ ಇಲ್ಲಿ ನಾವು ಸ್ವಂತ ಹೊಲದಲ್ಲೇ ಬೀಜೋತ್ಪಾದನೆಯನ್ನು ಮಾಡ್ತಾಯಿದ್ವಿ. ಹಾಗಾಗಿ ನಿಮಗೆ 100% ಕ್ವಾಲಿಟಿ ಸೀಡ್ಸ್ ನಮ್ಮ ಹತ್ರ ಸಿಗುತ್ತೆ, ಅಥವಾ ನಿಮಗೆ ಬೇರೆ ಕಡೆ ಸಿಕ್ಕರೂ ತೊಗೋಬೋದು. ಬಟ್ ಏನಂದರೆ ನೀವು ಕಸ್ಕುಟ ಫ್ರೀ ಸೀಡ್ಸ್ನೇ ತೊಗೊಳ್ಳಿ. 100 ರೂಪಾಯಿ 50 ರೂಪಾಯಿ ಕಮ್ಮಿ ಸಿಗುತ್ತೆ ಅಂತ ಯಾವುದ್ಯಾವುದೋ ಬೀಜ ತೊಗೊಂಡ್ರೆ ಇದರಲ್ಲಿ ಕಸ್ಕುಟ ಅನ್ನೋ ಕಳೆ ಬಂದರೆ ನಿಮ್ಗೆ ಆ ಬೀಜ ಫ್ರೀಯಾಗಿ ಕೊಟ್ಟರು ವೇಸ್ಟ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಕಸ್ಕುಟ ಫ್ರೀ ಇರೋಂಥ ಬೀಜಗಳನ್ನೇ ಬೆಳೆಸಬೇಕಾದ್ರೆ ಆದಷ್ಟು ಸಾಲಲ್ಲೇ ಬೆಳೆಸಿ, ನೀರಿನ ನಿರ್ವಹಣೆಯನ್ನು ಚೆನ್ನಾಗಿ ಮಾಡಿ ಇದರ ಲಾಭವನ್ನು ರೈತರು ಪಡ್ಕೋಬೇಕು ಅಂಥೇಳಿ ಮಾಹಿತಿಯನ್ನು ಕೊಡ್ತೇನೆ.